ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಡಾಕ್ಟರ್ ಶಮ್ಸ್ ನವೀದ್, ಕರ್ನಾಟಕದಿಂದ ಎನ್ ವಿ ಶಾಪಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ. ಫುಲ್ ಪ್ಲಾನ್. ಜಸ್ಟ್ ಕೀಪ್ ಪೇಷನ್ಸ್ ಆ್ಯಂಡ್ ತಾಳ್ಮೆಯಿಂದ ಕಂಪ್ಲೀಟ್ ಸ್ಮೂದಾಗಿ ನೀವು ಪ್ಲಾನನ್ನು ಪಾಯಿಂಟ್ ಟು ಪಾಯಿಂಟನ್ನು ಫಾಲೋ ಮಾಡಿ, ಕೇಳಿ. ಏನು ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು ಕಾಂಟ್ಯಾಕ್ಟ್ ನಂಬರ್ ಅಥವಾ ಅದರಲ್ಲಿ ಇರುವ PDF ಇಂದ ನೀವು ರಿಫರ್ ಮಾಡ್ಬೋದು. ಮೋರ್ ಇನ್ಫಾರ್ಮೇಷನ್ ಬೇಕಾಗಿ ನೀವು ಡೈರೆಕ್ಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ಪಡಿಬೋದು. ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಎನ್ ವಿ ಶಾಪಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪನಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ 2020 ಮೇಯಲ್ಲಿ. ಈಗ ಹೊಸ ಬ್ರಾಂಚನ್ನು ನಮ್ಮನ್ನು ಸ್ಟಾರ್ಟ್ ಆಗಿದೆ. ಎನ್ ವಿ ಶಾಪಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್, H87, ಸೆಕ್ಟರ್ 63 ರೋಡ್, H ಬ್ಲಾಕ್, ಸೆಕ್ಟರ್ 62, ನೋಯ್ಡಾ, ಉತ್ತರ ಪ್ರದೇಶ್ 201301. ಇದು ನಮ್ಮ ನ್ಯೂ ಆಫೀಸ್ ಗೋಯಿಂಗ್ ಟು ಸ್ಟಾರ್ಟ್. ನೆಕ್ಸ್ಟ್ ವೀಕ್ ಗೋಯಿಂಗ್ ಟು ಓಪನ್. ಈ ಕಂಪನಿ ಆ್ಯಕ್ಚುಲಿ ನಾರ್ಮಲಿ ಮಾರ್ಕೆಟಲ್ಲಿ ಇರುವಂಥ ಹಲವಾರು ಕ್ಯಾಶ್ ಬ್ಯಾಕ್ ಕಂಪನಿಗಳಿದೆ, ಮನಿ ಸರ್ಕ್ಯುಲೇಷನ್ ಅಥವಾ ಆಟೋಪೋಲ್ ಅಂತ ಹೇಳ್ತಾ ಇರುವಂಥ ಕಂಪನಿಗಳಿದೆ, ಮತ್ತು MLM ಕಂಪನಿಗಳು, ಡೈರೆಕ್ಟ್ ಸೇಲಿಂಗ್ ಕಂಪನಿಗಳಿದೆ. ಆದರೆ ಎನ್ ವಿ ಶಾಪಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಒಂದು ಯುನೀಕ್ ಕಂಪನಿ ಇದು. ಈ ಕಂಪನಿ ನೀವು ಕೊಂಬೋ ಅಂತ ಹೇಳ್ಬೋದು, ಕೊಂಬೋ ಆಫ್ ಆಲ್ ಎಲ್ಲ, ಮತ್ತು ಕ್ಯಾಶ್ ಬ್ಯಾಕ್, MLM, ಟ್ರೆಡಿಷ್ನಲ್ ವಿತ್ ಯುವರ್ ರಿಕ್ವೈರ್ಡ್ ಪ್ರಾಡಕ್ಟ್. ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟ್, ಯೂಸ್ಲೆಸ್ ಪ್ರಾಡಕ್ಟ್ ನಮ್ಮಲ್ಲಿ ಯಾವುದೇ ಇದಿಲ್ಲ. ನಿಮಗೆ ಯೂಸ್ ಆಗುವಂಥ ಪ್ರಾಡಕ್ಟ್ ಮೇಲೆ ನಾವು ಇದು ಡಿಸೈನ್ ಮಾಡಿದ್ದೇವೆ. ಈ ಕಂಪನಿ 3 ಡೈರೆಕ್ಟರ್ ಇದ್ದಾರೆ. ಒಬ್ಬರು ಮೀನಾಕ್ಷಿ ಯಾದವ್ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್. ಇವರು PG ಡಿಪ್ಲೊಮಾ ಇನ್ ಫುಡ್ ಆ್ಯಂಡ್ ಸೈನ್ಸಲ್ಲಿ ಸರ್ಟಿಫೈಡ್ ಆಗಿದ್ದವರು. 2019ನಲ್ಲಿ ಮಿಸ್ ಇಂಟರ್ನ್ಯಾಷನಲ್ ಡೆಲ್ಲಿ ಅವಾರ್ಡ್ ವಿನ್ನಿಂಗ್, ಮತ್ತು ಒಂದು ಸೋಷಲ್ ಆ್ಯಕ್ಟಿವಿಟೀಸಲ್ಲಿ ಕನೆಕ್ಟೆಡ್ ಆಗಿದ್ದಾರೆ. ಬಾಲ್ ಯುವ ನಾರಿ ಜಾಗೃತಿ ಮಂಚ್ ಅಂತ, ಅಲ್ಲಿಂದ ನಾರಿ ರತನ್ ಅವಾರ್ಡ್ ಅಂತ 2020ಲಿ ಇವರು ಪಡೆದಿದ್ದಾರೆ. ಇದು ನಮ್ಮ ಒಂದು ಡೈರೆಕ್ಟರ್ ಮೀನಾಕ್ಷಿ ಯಾದವ್. ಇನ್ನೊಬ್ಬರು ಇದ್ದಾರೆ ನಮ್ಮ ಸಂಗೀತಾ ಗುಪ್ತಾ ಅಂತ, ಇನ್ನೊಂದು ಡೈರೆಕ್ಟರ್. ಅವರು ಕೊರಿಯೋಗ್ರಾಫರ್ ಮತ್ತು ಬೈ ಪ್ರೊಫೆಷನ್ ಡ್ಯಾನ್ಸರ್. ಆ್ಯಸ್ ಎ ಜ್ಯೂರಿ ಜಡ್ಜ್ ಆಗಿ ಅವರು 2017-18ನಲ್ಲಿ ಅವಾರ್ಡ್ ತಗೊಂಡಿದ್ದಾರೆ. ಇನ್ನೊಬ್ಬರು ಇದ್ದಾರೆ ನಮ್ಮ ಸಂದೀಪ್ ಚೌಧರಿ ಅಂತ, MD. ಇವರು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅರೌಂಡ್ ನೋಯ್ಡಾ ಸೆಕ್ಟರಲ್ಲಿ ಆ್ಯಕ್ಟಿವಿಟೀಸಲ್ಲಿ ಅವರು ಎಂಗೇಜ್ಡ್ ಆಗಿದ್ದಾರೆ. ಇವರಿಗೆ ಕೂಡ MLMಲ್ಲಿ ವಾಸ್ಟ್ ನಾಲೆಜ್ ಇದ್ದ ಪರ್ಸನ್ ಇವರು, ಸಂದೀಪ್ ಚೌಧರಿ. ಇನ್ನೊಬ್ಬರು ಇದ್ದಾನೆ MI ಅಹಮದ್ ಅಂತಾರೆ, ನಮ್ಮ ಕೀ ಪರ್ಸನ್ ಮತ್ತು ಕಂಪನಿ ಪ್ರಮೋಟರ್. ಲಾಸ್ಟ್ 20 ಇಯರ್ಸಿಂದ ಇವರು ಕಂಪನಿ, ನಾರ್ಮಲ್ಲಿ ಎಲ್ಲ ಕಂಪನಿಗಳಲ್ಲಿ ಲೀಡರ್ಸ್ ಯಾರಿದ್ದಾರೆ ಅವರು ಫೇಮ್ ಮತ್ತು ಇದರಲ್ಲಿ ಎಂಜಾಯ್ ಮಾಡ್ತಾರೆ, ಅರ್ನಿಂಗ್ ಮಾಡ್ತಾರೆ. ಮತ್ತು ಇವರು ಅಂಥ ಪರ್ಸನ್ ಅಚೀವ್ ಮಾಡಿದ್ದಾರೆ, ಪ್ಲಸ್ ಸೇವಿಂಗ್ ಕೂಡ ಮಾಡಿದ್ದಾರೆ. ಅವರು ಒಂದು ಸ್ಟೇಟಸ್ ಮೇಂಟೈನ್ ಮಾಡಿದ್ದಾರೆ. ಅವ್ರದ್ದೊಂದು ಅಹಮದ್ ಶೇಖ್ ಅವರು ಲಾಸ್ಟ್ 20 ಇಯರ್ಸಿಂದ ಆಮ್ವೆಯಿಂದ ಇವರು ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಇವರು ವೆರಿ ನೈಸ್ 20 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಪಡೆದು ಒಳ್ಳೆ ಸೇವಿಂಗಲ್ಲಿ ಮಾಡಿ ಒಂದು ನೈಸ್ ಪೊಸಿಷನನ್ನು ಪಡೆದಿದ್ದಾರೆ. ಸರ್ಟಿಫಿಕೇಷನ್ ಬಗ್ಗೆ ಮಾತಾಡುವಂಥದ್ದು, ಕ್ರೆಡೆನ್ಷಿಯಲ್, ನೀವು ಅಫಿಲಿಯೇಷನ್ ಬಗ್ಗೆ ನೋಡ್ಬೋದು. ಇಲ್ಲಿ ಕಂಪ್ನಿ ಎಷ್ಟು ಬೇಕಾಗಿದೆ ಎಲ್ಲ ಸರ್ಟಿಫಿಕೇಷನನ್ನು ಎನ್ ವಿ ಶಾಪಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆಲ್ರೆಡಿ ಪಡೆದಿದ್ದಾರೆ. ಮತ್ತು ಅಡಿಷ್ನಲ್ ಆಗಿ ಡೇ ಬೈ ಡೇ ಸರ್ಟಿಫಿಕೇಷನನ್ನು ತಗೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಕಂಪನಿ ಸ್ಟಾರ್ಟ್ ಆಗಿ ಜಸ್ಟ್ 1 ಇಯರ್ ಆಗಿದೆ ಅಷ್ಟೇ. ಈ ಸರ್ಟಿಫಿಕೇಷನ್ ಬಗ್ಗೆ ಡೀಟೇಲ್ ನೀವು PDF ನೋಡ್ಬೋದು, ನಮ್ಮ ಸ್ಲೈಡಲ್ಲಿ ನೋಡ್ಬೋದು. ಪಾನ್ ಕಾರ್ಡ್ ಇದೆ, ಅಥವಾ ಕಂಪನಿ ರಿಜಿಸ್ಟ್ರೇಷನ್ ಇದೆ, ಟ್ಯಾನ್ ನಂಬರ್ ಇದೆ, ಫುಡ್ ಲೈಸೆನ್ಸ್ ಇದೆ, ಉದ್ಯಮ ರಿಜಿಸ್ಟ್ರೇಷನ್ ಇದೆ, GST ಇದೆ. ಈಗ ISO ಸರ್ಟಿಫಿಕೇಷನ್ ಕೂಡ ಆಗಿದೆ. ನಮ್ಮ ಸ್ಲೈಡಲ್ಲಿ ಇದು ಅಪ್ಡೇಟ್ ಆಗಲಿಲ್ಲ. ISO ಸರ್ಟಿಫೈಡ್ ಆಗಿದ್ದಾರೆ.
ಮತ್ತು ಡೇ ಬೈ ಡೇ ಎವ್ರಿ ಸರ್ಟಿಫಿಕೇಷನ್ ಆ್ಯಡ್ ಆನ್ ಆಗ್ತಾನೆ ಇದೆ. ಕಂಪನಿ ಒಟ್ಟು 8 ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾರೆ. ಕಂಪನಿ ಎನ್ ವಿ ಶಾಪಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅದು ಬಿಟ್ಟು ಎಕ್ಸ್ಟ್ರಾ 7 ಸೆಗ್ಮೆಂಟಲ್ಲಿ ಇವರು ಆಲ್ರೆಡಿ ಎಂಗೇಜ್ಡ್ ಆಗಿದ್ದಾರೆ. ಕಂಪನಿ ಹೌ ಸ್ಟ್ರಾಂಗ್ ಅಂತ ಇದರಲ್ಲಿ ನೀವು ಒಂದು ಇಮ್ಯಾಜಿನ್ ಮಾಡ್ಬೋದು. ಎನ್ ವಿ ಶಾಪಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಒಂದೇ ಕಂಪನಿ ಅಲ್ಲ ಇವ್ರದ್ದು. ಈ ಕಂಪನಿ ಲಾಸ್ಟ್ 25 ಇಯರ್ಸಿಂದ ಜಾನಕಿ ದಾಸ್ ಆ್ಯಂಡ್ ಕಂಪನಿ ಅಂತ ಒಂದು ಬಾತ್ರೂಮ್ ಫಿಟ್ಟಿಂಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮಾರ್ಕೆಟಿಂಗ್ ಲಾಸ್ಟ್ 25 ಇಯರ್ಸಿಂದ ಮಾಡ್ತಾಯಿದ್ದಾರೆ. ಇವ್ರದ್ದೊಂದು ಬ್ರ್ಯಾಂಡ್ ಇದೆ ಆರ್ ಡೈಮಂಡ್ ಅಂತ, ಬಾತ್ರೂಮ್ ಫಿಟ್ಟಿಂಗ್ ಆ್ಯಂಡ್ ಫಿಕ್ಸ್ಚರ್. ಲಾಸ್ಟ್ 25 ಇಯರ್ಸಿಂದ ಸರ್ವಿಸ್ ಕೊಡ್ತಿದ್ದಾರೆ. ಈಗ ಅವರು ರಿಟೇಲ್ ಚೈನ್ ಸೆಕ್ಟರಲ್ಲಿ ಆ್ಯಸ್ ಎನ್ ವಿ ಶಾಪಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಸ್ಟಾರ್ಟಪ್ ಮಾಡಿದ್ದಾರೆ. ಮೂರನೇದು ಜೆ ಡಿ ಟಾಕ್ ಹಬ್ ಅಂತ ಹೇಳಿ ಆನ್ಲೈನ್ ಎಜುಕೇಷನ್ ಪ್ಲಾಟ್ಫಾರ್ಮನ್ನು ಇವ್ರದ್ದೊಂದು ಸೆಗ್ಮೆಂಟ್. ನಾಲ್ಕನೇದು ಇವ್ರದ್ದೊಂದು ರೋಡ್ ಟು ಬಾಲಿವುಡ್ ಅಂತಾರೆ ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಒಂದು ಪ್ಲಾಟ್ಫಾರ್ಮ್ ನಮ್ಮಲ್ಲಿದೆ. ಐದನೇದು ದಿ ರೂಬಿಕ್ ಅಂತ ಡಿಜಿಟಲ್ ಮಾರ್ಕೆಟಿಂಗ್, ವೆಬ್ಸೈಟ್ ಡಿಸೈನಿಂಗ್ ಮತ್ತು ನಿಮ್ಮ ಆನ್ಲೈನ್ ವೆಬ್ ಡಿಸೈನಿಂಗ್ ಮತ್ತು ವೆಬ್ಸೈಟ್ ಡೆವಲಪ್ಮೆಂಟ್ ಮತ್ತು ವೆಬ್ಸೈಟ್ ಡಿಸೈನ್ ಕೋರ್ಸಸ್ ಒಂದು ಪ್ರೊವೈಡ್ ಮಾಡ್ತಾರೆ ಆನ್ಲೈನ್. ಆರನೇದು ಮೇರಿ ಪ್ರಾಪರ್ಟಿ ಅಂತ ಹೇಳಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಇದೆ. ಏಳನೇದು ಅಮ್ಮ ಬ್ರ್ಯಾಂಡ್ ಅಂತ ನಮ್ಮ ಒಂದು ಅಮ್ಮ ಬ್ರ್ಯಾಂಡ್ ಅಂತ ಇದೆ, ಹಪ್ಪಳ ಮತ್ತು ಪಿಕ್ಕಲ್ ಒಂದು ಸದ್ಯಕ್ಕೆ ನಾವು ಮ್ಯಾನುಫ್ಯಾಕ್ಚರ್ ಮತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಇನ್ನೊಂದು ನಿಯೋ ವೇದಿಕಾ ಅಂತ ಮ್ಯಾನುಫ್ಯಾಕ್ಚರಿಂಗ್ ಹರ್ಬಲ್ ಮತ್ತು ಆಯುರ್ವೇದಿಕ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಟೋಟಲ್ 8 ಸೆಗ್ಮೆಂಟಲ್ಲಿ ಇದ್ದೇವೆ. ಕಂಪನಿ ನಾನು ನಿಮಗೆ ಜಸ್ಟ್ ಬಿಫೋರ್ ಹೇಳಿದಷ್ಟೇ ನಿಮಗೆ ಲಾಸ್ಟ್ 25 ಇಯರ್ಸಿಂದ 1995 ಅಂತ ಕಂಪನಿ ಜಾನಕಿ ದಾಸ್ ಆ್ಯಂಡ್ ಕಂಪನಿ ಅಂತ ಆಲ್ರೆಡಿ ಸರ್ವಿಸ್ ಕೊಡ್ತಾ ಇದ್ದಾರೆ. ರಿಜಿಸ್ಟರ್ಡ್ ಬ್ರ್ಯಾಂಡ್ ಆರ್ ಡೈಮಂಡ್ ಅಂತ ಹೇಳಿ ಬಾತ್ರೂಮ್ ಫೆಸಿಲಿಟಿ ಆ್ಯಂಡ್ ಫಿಕ್ಸ್ಚರಲ್ಲಿ. ಈಗ ಎನ್ ವಿ ಶಾಪಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಆ್ಯಸ್ ಎ ಇ ಕಾಮರ್ಸ್ ಮತ್ತು ರಿಟೇಲ್ ಸ್ಟೋರ್ ಚೈನಲ್ಲಿ ಇಳಿದಿದ್ದಾರೆ ಈಗ. ನಮ್ಮ ವಿಷನ್ ಆ್ಯಂಡ್ ಮಿಷನ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಕಮಿಂಗ್ 3 to 4 ಇಯರ್ಸಲ್ಲಿ 2000 ಸ್ಟೋರ್ಸ್ ವೆಂಡರ್ಸ್ ಆ್ಯಪ್ ಮತ್ತು ಫ್ರ್ಯಾಂಚೈಸಿ ಮುಖಾಂತರ ಪಾನ್ ಇಂಡಿಯಾದಲ್ಲಿ ಕಂಪ್ಲೀಟ್ ನಾವು ಎಕ್ಸ್ಪ್ಯಾನ್ಷನ್ ಮಾಡೋ ಪ್ಲಾನಲ್ಲಿ ನಾವು ವಿತ್ 10 crore ಯೂಸರ್ಸಿಂದ ನಾವು ಎಕ್ಸ್ಪ್ಲೋರ್ ಮಾಡುವಂಥ ಪ್ಲಾನನ್ನು ನಾವು ಗುರಿ ಕಟ್ಟು ಮುಂದೆ ಹೋಗ್ತಾ ಇದ್ದೇವೆ. ಡೇ ಬೈ ಡೇ ಅಚೀವ್ಮೆಂಟ್ ಕೂಡ ಆಗ್ತಾಯಿದೆ. ನಮ್ಮ ರಿಸಲ್ಟಲ್ಲಿ ನೋಡಿದ್ರೆ ನಿಮಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ನಮ್ಮ ಸೇವೆಗಳಲ್ಲಿ ನೀವು ಮೊಬೈಲ್ ರಿಚಾರ್ಜ್ ಇದೆ, ಡಿ ಟಿ ಎಚ್ ರಿಚಾರ್ಜ್ ಇದೆ, ಬಿಲ್ ಪೇಮೆಂಟ್ ಇದೆ ಮತ್ತು ಹಲವಾರು ಸಿಮಿಲರ್ ಪ್ರಾಡಕ್ಟನ್ನು ಆ್ಯಡ್ ಆನ್ ಆಗ್ತಾ ಇದೆ. ಇದು ಸರ್ವಿಸಸ್ ಮಾತ್ರ, ನಾಟ್ ಪ್ರಾಡಕ್ಟ್. ನಾವು ಯಾವ ಶ್ರೇಣಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಜಸ್ಟ್ ಗ್ರಾಸರಿ ಇದೆ, ವೆಜಿಟೇಬಲ್ ಇದೆ, ಆರ್ಗ್ಯಾನಿಕ್, ಎಲೆಕ್ಟ್ರಾನಿಕ್, ಹೌಸ್ ಹೋಲ್ಡ್, ಪರ್ಸನಲ್ ಕೇರ್, ಕ್ಲೋತಿಂಗ್, ಗಾರ್ಮೆಂಟ್ಸ್, ಹೆಲ್ತ್ ಆ್ಯಂಡ್ ಮೆನಿ ಮೋರ್. ಲೈಕ್ ನೀವು ಮಾರ್ಕೆಟಲ್ಲಿ ಇರುವಂಥ ಎಲ್ಲ ಸೂಪರ್ ಮಾರ್ಕೆಟನ್ನು ನೋಡ್ಬೋದು. ಅದೇ ಸೇಮ್ ಸೆಗ್ಮೆಂಟಲ್ಲಿ ನಾವು ಕೂಡ ಇಳಿದಿದ್ದೇವೆ. ಈಗ ಬ್ರ್ಯಾಂಡ್ ವಿಷಯ ಮಾತಾಡುವಾಗ ಮಾರ್ಕೆಟಲ್ಲಿ ಇರೋವಂಥ MLM ಕಂಪನಿ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಅಂತ ಹೇಳುವಂಥ ಕಂಪ್ಲೀಟ್ ಮಾರ್ಕೆಟಲ್ಲಿ ಅವ್ರದ್ದು ಓನ್ ಬ್ರ್ಯಾಂಡಿಂದ ಬರ್ತಾರೆ. ಎನ್ ವಿ ಶಾಪಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅಂತ ಯಾವುದೇ ಒಂದು ಜನರಿಗೆ ಒಂದು ಪ್ರೆಷರ್ ಆಗುವಂಥ ಯಾವುದೇ ಸೆಗ್ಮೆಂಟನ್ನು ನಾವು ಇಲ್ಲಿ ರಿಲೀಸ್ ಮಾಡ್ತಾ ಇಲ್ಲ. ಜಸ್ಟ್ ಯಾವುದೇ ಬ್ರ್ಯಾಂಡ್ ನಾವು ಯೂಸ್ ಮಾಡ್ತಾ ಇದ್ದೇವೆ ಲಾಸ್ಟ್ 4 ಫಾದರಿಂದ ಲಾಸ್ಟ್ 10 ಜನರೇಷನ್, 3 ಜನರೇಷನ್, 5 ಜನರೇಷನಿಂದ ಯಾವ ಬ್ರ್ಯಾಂಡ್ ನಾವು ಯೂಸ್ ಮಾಡ್ತಾ ಇದ್ದೇವೆ ಸೇಮ್ ಬ್ರ್ಯಾಂಡಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಸೇಮ್ ಬ್ರ್ಯಾಂಡ್, ಜಸ್ಟ್ ನೀವು ಚೇಂಜ್ ಮಾಡಬೇಕು ಶಾಪ್. XYZಲ್ಲಿ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಇಷ್ಟುವರೆಗೆ ವಿತೌಟ್ ಇನ್ಕಮ್, ವಿತೌಟ್ ಎನಿ ಡಿಸ್ಕೌಂಟ್. ಈಗ ಎನ್ ವಿ ಶಾಪಿ ಜೊತೆ ನಿಮ್ಮ ಡೈವರ್ಷನ್ ಆಗಬೇಕು. ಯಾಕೆಂದರೆ ಇದರಿಂದ ನಿಮಗೆ ಸೇವಿಂಗ್ ಆಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ ಮತ್ತು ಅರ್ನಿಂಗ್ ಆಪರ್ಚುನಿಟಿ ಆಗುತ್ತೆ ಮತ್ತು ನಿಮ್ಮ ಫಾರ್ಚೂನನ್ನು ಬಿಲ್ಡಪ್ ಆಗುತ್ತೆ. ಮಾಡಲಲ್ಲಿ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಮಾಡಲಲ್ಲಿ ನಾವು ಇದ್ದೇವೆ. ಆಫ್ಲೈನ್ ಅಂತ ಹೇಳಿದ್ರೆ ನಾವು ನಾರ್ಮಲಿ ಎನ್ ವಿ ಶಾಪಿ ಆನ್ಲೈನ್ ಮಾಡಲ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಯಾವುದೇ ಸ್ಪಾಟಲ್ಲಿ ನಮ್ಮ ಎನ್ ವಿ ಶಾಪಿಯನ್ನು ಲಾಂಚ್ ಮಾಡ್ತೇವೆ, ಫ್ರೆಂಚೈಸಿ ಲಾಂಚ್ ಆಗುತ್ತೆ. ಅದೇ ರೇಡಿಯಸಲ್ಲಿ 7 ಕಿಲೋಮೀಟರ್ ಸರೌಂಡಿಂಗಲ್ಲಿ ನಮ್ಮ ಆನ್ಲೈನ್ ಸರ್ವಿಸಸ್ ಸ್ಟಾರ್ಟ್ ಆಗುತ್ತೆ. ಆಫ್ಲೈನ್ ಎಲ್ಲೋ ನಮ್ಮ 7 ಕಿಲೋಮೀಟರ್ ಎಲ್ಲಿ ಶಾಪಿಗೆ ಸ್ಟಾರ್ಟಪ್ ಮಾಡ್ತೇವೆ ಅದರ ಸೇಮ್ ರೇಡಿಯಸಲ್ಲಿ 7 ಕಿಲೋಮೀಟರ್ ಒಳಗಡೆ ನಾವು ಆನ್ಲೈನ್ ಸರ್ವಿಸ್ ಕೊಡ್ತೇವೆ. ಇದು ಯಾಕೆ ಅಂತ ಹೇಳಿದ್ರೆ ನಾರ್ಮಲಿ ನಾವು ನಮ್ಮಲ್ಲಿ ಫ್ರೆಶ್ ಫ್ರೂಟ್, ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ,
ಲಾಂಚ್ ಮಾಡ್ತಾ ಇದ್ದೀವಿ. ಅದು ಸೇಮ್ ಸೆಗ್ಮೆಂಟಲ್ಲಿ ನಾವು ಬರ್ತಾ ಇದ್ದೀವಿ. ಅದಕ್ಕೆ ನಾರ್ಮಲ್ ನಾವು ಜಸ್ಟ್ ವಿತಿನ್ 1 ಅವರ್ ವಿತಿನ್ 2 ಅವರ್ಸ್ ಆರ್ಡ್ರಲ್ಲಿ ನಾವು ಕಂಪ್ಲೀಟ್ ಡೋರ್ ಟು ಡೋರ್ ಸರ್ವಿಸ್ ಕೊಡುವಂಥ ಸೆಗ್ಮೆಂಟಲ್ಲಿ ಇಳಿದಿದ್ದೇವೆ. ಅದಕ್ಕೆ ಬೇಕಾಗಿ ನಾವು ಈ 7 ಕಿಲೋಮೀಟರ್ ಏರಿಯಾವನ್ನು ಬೌಂಡ್ ಮಾಡಿದ್ದೇವೆ. ಎನ್ವಿ ಶಾಪಿ ಒಂದು ವೆಂಡರ್ ಮಾಡೆಲ್ ಅಂತೇಳಿ ನಾವು ಲಾಂಚ್ ಮಾಡ್ತೇವೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ಶಾಪಿ ಇಲ್ಲಿ ಅವೈಲೇಬಿಲಿಟಿ ಇಲ್ಲದೆ ಇರೋ ಕಾರಣದಲ್ಲಿ ಅಥವಾ ಬಿಸ್ನೆಸ್ಸನ್ನು ನೀವು ಮ್ಯಾಕ್ಸಿಮೈಸ್ ಮಾಡುವ ಸಂದರ್ಭದಲ್ಲಿ ಗುರಿ ಕಟ್ಟು ನಿಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕಂತ ನೀವು ಪ್ಲಾನ್ ಮಾಡಲಿಕ್ಕೆ ನಿಮಗೆ ಎನ್ವಿ ಶಾಪಿಯನ್ನು ವೆಂಡರ್ ಮಾಡೆಲ್ ಅಂತ ಹೇಳಿ ವೆಂಡರ್ ಆ್ಯಪ್ ಅಂತ ಲಾಂಚ್ ಮಾಡಿದ್ದೇವೆ. ನೀವು ನಿಮ್ಮ ಅಕ್ಕಪಕ್ಕ ಇರುವಂಥ ಅಂಗಡಿಗಳು ಅಥವಾ ಅಕ್ಕಪಕ್ಕ ಇರುವಂಥ ಯಾವುದೇ ಬಿಸ್ನೆಸ್ಗಳು ನಮ್ಮ ಜೊತೆ ಟೈಅಪ್ ಮಾಡಿ ಅಲ್ಲಿಂದ ನೀವು ಎನ್ವಿ ಶಾಪಿಂದ ಎಷ್ಟು ಇನ್ಕಮ್ ಮತ್ತು ಡಿಸ್ಕೌಂಟ್ ಪಡೆಯುವಂಥ ಮಾಡೆಲ್ ಇದೆ. ಸೇಮ್ ಬೆನಿಫಿಟ್ಸನ್ನು ವೆಂಡರ್ ಮುಖಾಂತರ ಕೂಡ ಪಡಿಬೋದು. ಇದರ ಬಗ್ಗೆ ಡೀಟೇಲ್ಸ್ ಡೈರೆಕ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ ಬಗ್ಗೆ ಇನ್ಫಾರ್ಮೇಷನ್ ವಾಟ್ಸಪ್ಪಲ್ಲಿ ಕೊಡೋ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತೊಗೊಳ್ಬೋದು. ಈಗ ಕಂಪನಿ ಸ್ಟಾರ್ಟ್ ಆಗಿ ನಿಯರ್ಲಿ 1 year 1 month ಆಗಲಿಕ್ಕೆ ಆಯ್ತು. ಈಗ ಮೋಸ್ಟ್ಲಿ ನಾವೀಗ ರೆಕಾರ್ಡಿಂಗ್ ಮಾಡುವ ಟೈಮ್ವರೆಗೆ ಇದೆ ಮ್ಯಾಕ್ಸಿಮಮ್ 1 year 20 days ಏನಾಗಿದೆ. ಇದೇ ಟೈಮಲ್ಲಿ ನಾವು ಅಟ್ಲೀಸ್ಟ್ 7 ಸ್ಟೇಟಲ್ಲಿ ನಾರ್ತ್ ಇಂಡಿಯಾ 7 ಸ್ಟೇಟಲ್ಲಿ ಮೋರ್ ದೆನ್ 33 ಫ್ರೆಂಚೈಸಿ ಸಕ್ಸಸ್ಫುಲಿ ಲಾಂಚ್ ಆಗಿ ರನ್ನಿಂಗ್ ಆಗ್ತಾ ಇದೆ. ಈಗ ಅಪ್ಕಮಿಂಗಲ್ಲಿ ಮೋರ್ ದೆನ್ 275 ಫ್ರೆಂಚೈಸಿ ಆನ್ ಹೋಲ್ಡಲ್ಲಿ ಇದೆ ಲಾಸ್ಟ್ ಕೊರೋನಾ ಸಿಚುವೇಷನಿಂದ. ಈಗ ಡೈಲಿ ಲಾಂಚ್ ಮಾಡ್ತಾ ಇದ್ದೇವೆ. ಎನ್ವಿ ಶಾಪಿ ಒಂದು ಹೈಪರ್ ಟ್ರೇಡ್ ಮಾರ್ಕೆಟ್ ಅಂತ ಹೇಳಿ ಒಂದು ಸೆಗ್ಮೆಂಟನ್ನು ನಾವು ತಗೊಂಡು ಬಂದಿದ್ದೇವೆ. ಎಕ್ಸಾಂಪಲ್, ಮಾರ್ಕೆಟಲ್ಲಿ ಇರುವಂಥ ಯಾವುದೇ ನಾನ್ ಬ್ರ್ಯಾಂಡ್ ಅಥವಾ ಅನ್ಬ್ರ್ಯಾಂಡ್ ಪ್ರೊಫೆಷ್ನಲ್ಲಿ ಅವರು ಪ್ರಮೋಟ್ ಮಾಡದೇ ಇರುವಂಥ ಅವ್ರಿಗೇನು ಪ್ಲಾಟ್ಫಾರ್ಮ್ ಸಿಗದೇ ಇರೋ ಕಾರಣದಲ್ಲಿ ನಮ್ಮ ಜೊತೆ ಸೇರಿ ಅವ್ರದ್ದು ಬ್ರ್ಯಾಂಡ್ ನಮ್ಮ ಜೊತೆ ಎನ್ವಿ ಶಾಪಿ ಜೊತೆ ನೀವು ಟೈಅಪ್ ಮಾಡಿ ನಿಮ್ಮ ಬ್ರ್ಯಾಂಡನ್ನು ಬೂಸ್ಟಪ್ ಮಾಡಿ ಸೇಲ್ಸನ್ನು ಏರಿಸ್ಬೋದು. ಈ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಇದರಲ್ಲಿ ಯಾವುದೇ ಬೌಂಡೇಶನ್ ಇಲ್ಲ. ಎಲ್ಲ ನೀವು ಕ್ಯಾಟಗರಿಯಲ್ಲಿ ನಮ್ಮ ಜೊತೆ ಸೇರ್ಬೋದು. ಅದೇ ರಿಟೇಲರ್ ಆಗಿ, ಶಾಪ್ ಓನರ್ ಆಗಲಿ, ಹೋಟೆಲ್, ರೆಸ್ಟೋರೆಂಟ್, ಕೆಫೆ, ಸ್ವೀಟ್ ಶಾಪ್ಸ್, ಕ್ಯಾಟ್ರರ್ಸ್, ಸೊಸೈಟಿ, ಟ್ರಸ್ಟ್, ಪ್ರೊಫೆಷ್ನಲ್ ಬಿಸ್ನೆಸಸ್, ಫರ್ಮ್ಸ್, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಬಿಸ್ನೆಸ್ ಓನರ್ಸ್ ಎಲ್ಲ ಇದರಲ್ಲಿ ವೆಲ್ಕಮ್ ಇದೆ. ಈಗ ಯಾವುದೇ ಬಿಸ್ನೆಸ್ಸಲ್ಲಿ ಎಂಟ್ರ್ ಆಗುವಾಗ ಒಂದು ಟರ್ಮ್ಸ್ ಅಂದರೆ ಒಂದು ಕಂಡೀಷನ್ಸ್ ಇರುತ್ತೆ. ಯಾವ ಥರ ನೀವು ಈ ಎನ್ವಿ ಶಾಪಿ ಜೊತೆ ನೀವು ಮೆಂಬರ್ಶಿಪ್ ತೊಗೊಳ್ಬೋದಂತ. ನಾರ್ಮಲಿ ಮೆಂಬರ್ಶಿಪ್ ತೊಗೊಳ್ಳೋಕ್ಕೆ ನೀವು ಮಾರ್ಕೆಟಲ್ಲಿ ಇರುವಂಥ ಯಾವುದೇ ದೊಡ್ಡ ಬ್ರ್ಯಾಂಡಲ್ಲಿ ನೀವು ಪ್ರೈಮ್ ಮೆಂಬರ್ಶಿಪ್ ತೊಗೊಳ್ಬೇಕಂತ ಹೇಳಿದ್ರೆ ಮಿನಿಮಮ್ 999 ಈ ಥರ ಒಂದು ಫಿಗರ್ ಇಟ್ಟು 1 year ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ. ಮತ್ತು ಪ್ಲಸ್ ಅದರಲ್ಲಿ ನಿಮಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಅಂತ ಹೇಳಿ ಸ್ಕ್ರ್ಯಾಚಸ್ ಕೂಪನ್ ಕೊಡ್ತಾರೆ. ನಿಮಗೆ ಯೂಸ್ ಇಲ್ಲದೇ ಇರೋವಂಥ ಒಂದು ಸ್ಕ್ರ್ಯಾಚಸ್ ಕೂಪನ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅದು ಕೂಡ ಇಯರ್ ಮುಗಿದ ತಕ್ಷಣ ನಿಮಗೆ ವಾಪಸ್ ಮತ್ತು ರಿನ್ಯೂ ಮಾಡಬೇಕಾಗತ್ತೆ ಸೇಮ್ ಅಮೌಂಟನ್ನು ಕೊಟ್ಟು. ಎನ್ವಿ ಶಾಪಿಯಲ್ಲಿ ಆ ಥರ ಯಾವುದೇ ಇಲ್ಲ. ಎನ್ವಿ ಶಾಪಿಯಲ್ಲಿ ನಾರ್ಮಲಿ ನಮ್ಮ ಶಾಪಿಯಲ್ಲಿ ಅವೈಲೇಬಲ್ ಇದೆ. ಅಲ್ಲಿಂದ ಜಸ್ಟ್ ನೀವು 400 PV ಬರುವಂಥ ಎಷ್ಟು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಆಟೋಮೆಟಿಕ್ಲಿ ನಿಮ್ಮ ಐಡಿಯಾವನ್ನು ಫ್ರೀಯಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದ ಸಂದರ್ಭದಲ್ಲಿ ನಿಮಗೆ ಯಾವ ಥರ ಬೆನಿಫಿಟನ್ನು ಸಿಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ 1 year ಮೆಂಬರ್ಶಿಪ್ಪನ್ನು ಲೈವ್ ಆಗುತ್ತೆ. ಎರಡನೇದು 1 to 50% ಎಲ್ಲ ಪ್ರಾಡಕ್ಟ್ಗಳು ಯಾವುದೇ ಬ್ರ್ಯಾಂಡ್ ನೀವು ಇಟ್ಕೊಳ್ಳಿ, ನೀವು ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ ಆಗಲಿ ಯಾವುದೇ ಬ್ರ್ಯಾಂಡಲ್ಲಿ ಎನ್ವಿ ಶಾಪಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟಲ್ಲಿ ಮಿನಿಮಮ್ 1%ಇಂದ 50%ವರೆಗೆ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಮತ್ತು ಮೂರನೇದು ಡಿಸ್ಕೌಂಟ್ ವಾಲೆಟ್ ಅಂತ ನಾವು ಪ್ರೊವೈಡ್ ಮಾಡ್ತೀವಿ. ಡಿಸ್ಕೌಂಟ್ ವಾಲೆಟ್ ಅಂದರೆ ನೀವು ಯಾವ ಪ್ರೈಮ್ ಮೆಂಬರ್ ಜಾಯ್ನ್ ಆಗ್ತಾರೆ ಅವರಿಗೆ ಒಂದು 1500 ರೂಪಿ ಡಿಸ್ಕೌಂಟ್ ವಾಲೆಟ್ ನಾವು ಪ್ರೊವೈಡ್ ಮಾಡ್ತೀವಿ. ಅದೇ ಶಾಪಲ್ಲಿ ಪರ್ಚೇಸ್ ಮಾಡುವಂಥ ನೀವು ಪರ್ಚೇಸ್ ಮಾಡುವಾಗ ಆಟೋಮೆಟಿಕ್ಲಿ ನೀವು ಆ್ಯಸ್ ಎ 5% ಆಗಿ ಇಲ್ಲಿಂದ ಕಳಿಬೋದು, ಇಲ್ಲಿಂದ ರೀಇಂಬರ್ಸ್ ಮಾಡ್ಬೋದು. ಇನ್ನೊಂದು 1500 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಪನನ್ನು ಕೊಡ್ತೇವೆ. ಅದರಿಂದ ನೀವು ಮೊಬೈಲ್ ರಿಚಾರ್ಜ್, DTH ರಿಚಾರ್ಜ್ ಈ ಥರ ಇದರಲ್ಲಿ 1% ಕಮಿಷನಿಂದ ನೀವು ಪಡಿಬೋದು ಅಪ್ ಟು 1500 ಪಡೆಯೋರಿಗೆ. ನಂತರ 1% ಜಾಗದಲ್ಲಿ 0.5% ನಿಮಗೆ ರೆಗ್ಯುಲರ್ ಆಗಿ ನಿಮಗೆ ಆ್ಯಸ್ ಎ ಪ್ರೈಮ್ ಮೆಂಬರ್ ನಿಮಗೆ ಕ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ. ಈಗ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣದಲ್ಲಿ ನಮ್ಮ ಶಾಪಿ ಅಥವಾ ನಮ್ಮ ವೆಂಡರ್ಸ್ ಅಥವಾ ನಿಮ್ಮ ಅವೈಲೇಬಿಲಿಟಿ ಇಲ್ಲದೆ ಕಾರಣದಲ್ಲಿ ನೀವು ಕಂಪನಿಯನ್ನು 3-4 ಡಿಸೈನ್ ಮಾಡಿದ್ದಾರೆ, ಕಿಟ್ ಡಿಸೈನ್ ಮಾಡಿದ್ದಾರೆ. ಆ ಡಿಸೈನ್ ಮುಖಾಂತರ ಕೂಡ ನೀವು ಆ್ಯಸ್ ಎ ಪ್ರೈಮ್ ಮೆಂಬರ್ಶಿಪ್ ನೀವು ಆ್ಯಕ್ಟಿವೇಟ್ ಮಾಡ್ಬೋದು. ಎಕ್ಸಾಂಪಲ್, ಒಂದು ಕಿಟ್ ಇದೆ 599 ರೂಪೀಸ್. 599 ರೂಪೀಸಲ್ಲಿ ಕಂಪನಿ ನಿಮಗೆ 3
ಆಪ್ಷನ್ ಕೊಡ್ತಾರೆ. ಒಂದು 3 ಮಂತ್ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್, ಲೈವ್ ಕೋರ್ಸ್ ವಿತ್ ಗುಡ್ ಫ್ಯಾಕಲ್ಟಿ. ಎರಡನೇದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಅಪ್ರಾಕ್ಸಿಮೇಟ್ ಮಾರ್ಕೆಟಲ್ಲಿ ಅದರ ವ್ಯಾಲ್ಯೂ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ 10,000 to 15,000 rupees. ಕಂಪನಿ ಜಸ್ಟ್ 599 rupeesಲ್ಲಿ 3 months ಲೈವ್ ಗೂಗಲ್ ಮೀಟಿಂದ ನಿಮಗೆ ಕೊಡ್ತಾರೆ ವಿತ್ ಬೈ ಸ್ಪೆಷಲ್ ಪ್ರೊಫೆಷ್ನಲ್. ಮೂರನೇದು ಅಲ್ಟಿಮೇಟ್ ಬ್ರ್ಯಾಂಡ್ ಅಂತ ಸ್ಯಾನಿಟರಿ ನ್ಯಾಪ್ಕಿನ್ ವಿತ್ ಈಕೋ ಫ್ರೆಂಡ್ಲಿ, ಎಕ್ಸೆಲ್ ಸೈಜಸ್ 3 ಬಾಕ್ಸಸ್ ಬರುತ್ತೆ. 1 ಬಾಕ್ಸಲ್ಲಿ 8 ಪೀಸಸ್ ಇರುತ್ತೆ. ನೆಕ್ಸ್ಟ್ ಕಿಡ್ ಇದೆ ನಮ್ಮ ಕೋವಿಡ್ ಕಿಡ್ ಅಂತ. ಕೋವಿಡ್ ಕಿಡಲ್ಲಿ ನಿಮ್ಮ 699 rupeesಲ್ಲಿ 500 ml ಸ್ಯಾನಿಟೈಸರ್ ಮತ್ತು 25 ಮಾಸ್ಕ್, 3 layers ಮಾಸ್ಕ್ ಸಿಗುತ್ತೆ. ಬೆನಿಫಿಟ್ ಸೇಮ್ ಬೆನಿಫಿಟ್ ನಿಮಗೆ ನಾನು ಜಸ್ಟ್ ಪ್ರೀವಿಯಸ್ ಹೇಳ್ದಂಗೆ ಸೇಮ್ ಬೆನಿಫಿಟ್ ಅಪ್ ಟು 1 year ನಿಮ್ಮ ಇದು ಪ್ರೈಮ್ ಮೆಂಬರ್ಶಿಪ್ ನಿಮಗೆ ಸಿಗುತ್ತೆ. 1 to 50% ಡಿಸ್ಕೌಂಟ್, 1,500 rupees ಡಿಸ್ಕೌಂಟ್ ವಾಲೆಟ್, 1,500 rupees ಕ್ಯಾಶ್ ಬ್ಯಾಕ್ ಕೂಪನ್. ನೆಕ್ಸ್ಟ್ ಕಿಡ್ ಇದೆ 699 rupeesಲ್ಲಿ ಪ್ಲಾನರ್, ಎನ್ವಿ ಶಾಪಿ ಪ್ಲಾನರ್ ಫೋಲ್ಡರ್. ಯಾವುದೇ ಪ್ಲಾನ್ ನಿಮಗೆ ಕೊಡ್ತಾ ಇದ್ದೀವಿ ಇದೇ ಪ್ರಿಂಟೆಡ್ ಫಾರ್ಮೇಟಲ್ಲಿ ನಿಮಗೆ ಒಂದು ಬುಕ್ಕನ್ನು ಅವೈಲೇಬಲ್ ಕಂಪನಿಯಿಂದ ಸಿಗುತ್ತೆ. ಬೆನಿಫಿಟನ್ನು ಸೇಮ್ ನಿಮಗೆ ಸಿಗುತ್ತೆ ಅದರಿಂದ. ನೆಕ್ಸ್ಟ್ ಇದೆ 799 rupeesಲ್ಲಿ ಎನ್ವಿ ಶಾಪಿ ನೈಸ್ ಟಿ ಶರ್ಟ್. ಇದು ಕೂಡ ಸೇಮ್ ಮೆನ್ ಟಿ ಶರ್ಟ್ ಸೇಮ್ ಬೆನಿಫಿಟ್ಸನ್ನು ಸಿಗುತ್ತೆ. ನೆಕ್ಸ್ಟ್ ಕಾಂಬೋ ಇದೆ 1199 ಸಾರಿ, ಇದರಲ್ಲಿ ಬಾಡಿ ಕೇರ್ ಪೌಡರ್ ಅಥವಾ ಅಲ್ಟಿಮೇಟ್ ಬ್ರ್ಯಾಂಡ್ ಸ್ಯಾನಿಟೈಸರ್ 5 ಪ್ಯಾಕೆಟ್ಸ್ ಅಥವಾ 1 ಮೆನ್ಸ್ ಲೆದರ್ ಬೆಲ್ಟ್. ಇದರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಕಂಪನಿ ಒಂದು 1199 ನಿಮಗೆ ಆಟೋಮೆಟಿಕ್ಲಿ ನಿಮ್ಮ ಈ ಐ ಡಿಯನ್ನು ತೊಗೊಳ್ಳೋಕೆ ಇದರಲ್ಲಿ ನಿಮ್ಮ ಆಟೋಮೆಟಿಕ್ಲಿ ನಿಮ್ಮ ಐ ಡಿ ಆಟೋಪೋಲಲ್ಲಿ ಎಂಟರ್ ಆಗುತ್ತೆ. ಆಟೋಪೋಲ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಕಂಪನಿ ಒಂದು ಬೆನಿಫಿಟ್ ಸರ್ಪ್ರೈಸ್ ಗಿಫ್ಟ್ ಥರ ಕಂಪನಿ ಒಂದು ನಿಮ್ಮ ಲೈಫ್ ಫಾರ್ಚೂನ್ ಬಿಲ್ಡಪ್ ಮಾಡಲಿಕ್ಕೆ ಒಂದು ಕಂಪನಿ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನಲ್ಲಿ ಆಟೋಮೆಟಿಕ್ಲಿ ನಿಮ್ಮ ಐ ಡಿಯನ್ನು ಆ್ಯಕ್ಟಿವೇಟ್ ಆಗುತ್ತೆ. ಇದರ ಬಗ್ಗೆ ಡೀಟೇಲ್ ನಿಮಗೆ ಮುಂದೆ ಹೇಳ್ತೀನಿ. ಇನ್ನೊಂದಿದೆ 1299, ಇದರಲ್ಲಿ 2 ಟಿ ಶರ್ಟ್ಸ್, 1 ಪೆನ್ ಮತ್ತು 1 ಪ್ಲಾನರ್ ಬುಕ್. ಬೆನಿಫಿಟ್ ಸೇಮ್, ಲಾಸ್ಟ್ ಪ್ರಿವಿಯಸ್ ಹೇಳ್ದಂಗೆ ಸೇಮ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿ. ನಾರ್ಮಲಿ ನಮ್ಮ ಮಾರ್ಕೆಟ್ ಇರೋವಂಥ ಪ್ರಾಡಕ್ಟ್ ನೋಡಿ, ಫಾರ್ಚೂನ್ ಕಚ್ಚಿ ಗನಿ ತೇಲ್ ಈ ಥರ ಇದೆ ಆಯಿಲ್. ಇದರಲ್ಲಿ MRP 944 ಇದೆ, DP 900 ಇದೆ ಮತ್ತು PV 70 ಬರುತ್ತೆ. ನಮ್ಮ ಪ್ರೈಸ್ 7 DP ಪ್ರೈಸ್ 900 rupees. ಈ ಥರ PV ಈ ಥರ ನೀವು ಪರ್ಚೇಸ್ ಮಾಡಿ ಆಟೋಮೆಟಿಕ್ 400ಇಂದ ನಿಮ್ಮ ಐ ಡಿಯನ್ನು ಆ್ಯಕ್ಟಿವೇಟ್ ಮಾಡ್ಬೋದು. ಇದಾಯಿತು ನಮ್ಮ ನಾರ್ಮಲ್ ಕ್ಯಾಶ್ಬ್ಯಾಕ್ ಕಾನ್ಸೆಪ್ಟ್. ಇದರಲ್ಲಿ MLM ಯಾವುದೂ ಇಲ್ಲ, ಸೇಮ್ ನಿಮ್ಮ ಟ್ರೆಡಿಷ್ನಲ್ ಮತ್ತು ಕ್ಯಾಶ್ಬ್ಯಾಕ್ ಕಾನ್ಸೆಪ್ಟನ್ನು ಇದೆ. ಕಂಪನಿ ಒಂದು ಡಿಸೈನ್ ಮಾಡಿದ್ದಾರೆ, ಯಾರು ಪ್ರೈಮ್ ಮೆಂಬರನ್ನು ಅಡಿಷ್ನಲ್ ಇನ್ಕಮನ್ನು ಪಡೆಯಬೇಕಂತ ಹೇಳಿದ್ರೆ ಕಂಪನಿ ಕಂಪನಿ 11 ಟೈಪ್ಸ್ ಆಫ್ ಇನ್ಕಮ್ ಪ್ರೊವೈಡ್ ಮಾಡ್ತಾರೆ. ಯಾರು ಪ್ರೈಮ್ ಮೆಂಬರ್ ಆಗಿದ್ದಾರೆ ಅವ್ರು ಬೇಕಾದರೆ ಒಂದು ಅಡಿಷ್ನಲ್ ಇನ್ಕಮ್ ಪಡೆಯಲಿಕ್ಕೆ ಒಂದು ಕಂಪನಿಯನ್ನು ಆಪರ್ಚುನಿಟಿ ಪ್ರೊವೈಡ್ ಮಾಡಿದ್ದಾರೆ. ಎಕ್ಸಾಂಪಲ್ 11 ಟೈಪ್ಸ್ ಆಫ್ ಇನ್ಕಮ್ ಕಂಪನಿಯನ್ನು ಅವಕಾಶ ಕೊಡ್ತದೆ. ಫಸ್ಟ್ ಸೆಲ್ಫ್ ರೀಪರ್ಚೇಸ್ ಇನ್ಕಮ್ ಅಂತ. ನೀವು ಯಾವುದೇ ಪರ್ಚೇಸ್ ಮಾಡ್ತೀರಾ ಆ್ಯಸ್ ಎ ಪ್ರೈಮ್ ಮೆಂಬರ್ 1 to 50% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ ಒಂದು. ಎರಡನೇ, ನೀವು ರೆಫರ್ ಮಾಡೋದಕ್ಕೆ ನೀವು ಎಷ್ಟು ರೆಫರ್ ಮಾಡ್ತೀರಾ ಎವ್ರಿ ರೆಫರಲ್ 50%. ನಮ್ಮ ಎಕ್ಸಾಂಪಲ್ 599 rupeesಲ್ಲಿ ಟೋಟಲ್ 400 PV ಆಗುತ್ತೆ. 400 PV 50%, 200 rupees ನಿಮಗೆ ಡೈರೆಕ್ಟ್ ಆ್ಯಸ್ ಎ ರೆಫರಲ್ ಬೋನಸ್ ನಿಮಗೆ ಸಿಗುತ್ತೆ. ಡೈಲಿ ಪೇಔಟ್ ಇದೆ, ಮಿನಿಮಮ್ 200 ಪೇಔಟ್ ಡೈಲಿ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇನಿಷಿಯಲ್ 2 ರೆಫರಲ್ ನಿಮಗೇನು ಸಿಗಲ್ಲ. ಇನಿಷಿಯಲ್ 2 ರೆಫರಲ್ ಫಸ್ಟ್ 2 ರೆಫರ್ ನೀವು ಮಾಡ್ತೀರಾ, ಆ ರೆಫರ್ ಕಂಪನಿ ಹೋಲ್ಡ್ ಮಾಡಿ ಅದರಿಂದ ಕಂಪನಿ ಒಂದು ಶೇರ್ ಇದರಲ್ಲಿ ಒಂದು ಪ್ರಮೋಷನಲ್ ಬೋನಸ್ ಅಂತ ಹೇಳಿ ಒಂದು ಶೇರ್ ಇದು ಮಾಡಿದ್ದಾರೆ, ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಕಂಪ್ಲೀಟ್ ಅನ್ಇಮ್ಯಾಜಿನ್ ಆಟೋಪೂಲ್ ಅಂತ ನಾವು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ವಿತೌಟ್ ವರ್ಕಿಂಗ್ ನಿಮಗೆ ಆಟೋಮೆಟಿಕ್ಲಿ ಇನ್ಕಮ್ ಅಲ್ಲಿಂದ ಜನರೇಟ್ ಆಗಲಿ ಶುರು ಆಗುತ್ತೆ.
ಇದರ ಬಗ್ಗೆ ಡೀಟೇಲ್ ನಿಮಗೆ ನೆಕ್ಸ್ಟ್ ಮುಂದೆ ಹೇಳ್ತೇನೆ. ಮೂರನೇದು ಇನ್ಕಮ್ ಬೈನರಿ ಇನ್ಕಮ್ ಅಂತ. ನಿಮ್ಮ ಲೆಫ್ಟ್ ಆ್ಯಂಡ್ ರೈಟಲ್ಲಿ 1:2, 2:1 ಈ ಥರ ಆಗೋದಾಗ 400 rupees, 400 rupees, 400 PV, 400 PV, 10%, 400 10%, 40 rupees, 40 rupees ನಿಮಗೆ ಕಮಿಷನ್ ಪೇ ಔಟ್ ಬರುತ್ತೆ. ಅದರ ಕ್ಯಾಪಿಂಗ್ ಇದೆ, ಅದರಲ್ಲಿ 1500 rupees ಕ್ಯಾಪಿಂಗ್ ಪರ್ ಐ ಡಿ. 1 ಪಾನ್ ಕಾರ್ಡ್ 3 IDs ವ್ಯಾಲಿಡ್ ಇದೆ. 1 ಪಾನ್ ಕಾರ್ಡ್ ಒಬ್ಬರು 3 IDಯನ್ನು ಮಾಡ್ಬೋದು. ನಾಲ್ಕನೇ ಇನ್ಕಮ್ ರೀಪರ್ಚೇಸ್ ಇನ್ಕಮ್ ಅಂತ ಇದೆ. ನಿಮ್ಮ ಟೀಮಿಂದ ಡೈರೆಕ್ಟ್ ನಿಮ್ಮ ಡೈರೆಕ್ಟ್ ಟೀಮ್ ಇದೆ, ಟೀಮಿಂದ ಅಪ್ ಟು 20 ಲೆವೆಲ್ವರೆಗೆ ಕಂಪನಿ 12% ರೀಪರ್ಚೇಸ್ ಬೋನಸನ್ನು ರಿಲೀಸ್ ಮಾಡ್ತಾರೆ. ಅಪ್ ಟು 1 to 16 ಲೆವೆಲ್ವರೆಗೆ 0.5%, 17 to 20 ಲೆವೆಲ್ವರೆಗೆ 1%. ರೀಪರ್ಚೇಸ್ ನೀವು ಬೆನಿಫಿಟ್ ಮತ್ತು ರೀಪರ್ಚೇಸ್ ಇದರ ಬಗ್ಗೆ ಡೀಟೇಲ್ ನೀವು ನೋಡಿದ್ರೆ ನೀವು ಹ್ಯೂಜ್ ಅಮೌಂಟ್ ಆಗುತ್ತೆ ಅದು. ಆದರೆ ಇದು ಆಫ್ಟರ್ ಫ್ರೆಂಚೈಸಿ ಮತ್ತು ರೀಪರ್ಚೇಸ್ ಸ್ಟಾರ್ಟ್ ಆಗುವಾಗ ಈ ಇನ್ಕಮನ್ನು ಸ್ಟಾರ್ಟ್ ಆಗುತ್ತೆ. ಇದರ ಬಗ್ಗೆ ಡೀಟೇಲ್ ನಾವು ಮತ್ತೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟ ವಾಟ್ಸಪ್ ನಂಬರ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಡೀಟೇಲ್ ಆಗಿ ನಿಮಗೆ ಹೇಳ್ತೀವಿ ಇದರಿಂದ ಯಾವ ಥರ ಇನ್ಕಮ್ ಬಿಲ್ಡಪ್ ಆಗುತ್ತೆ ಅಂತ. ಐದನೇ ಮತ್ತು ನಮ್ಮ ಕಂಪ್ಲೀಟ್ ಬ್ಯಾಕ್ಬೋನ್ NV ಶಾಪಿ ಬ್ಯಾಕ್ಬೋನ್. ಮತ್ತು ನಾನು ಹೇಳಿದೆ ಫಸ್ಟ್ ಇನಿಷಿಯಲಲ್ಲಿ 1199 ID ಅದಕ್ಕೆ ಡೈರೆಕ್ಟ್ ನಿಮ್ಮ ID ಕಂಪನಿ ಶೇರ್ ಥರ ಒಂದು ಪ್ರಮೋಷನ್ ಬೋನಸ್ ಅಂತ ಒಂದು ಸೆಗ್ಮೆಂಟ್ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ಅದರಲ್ಲಿ ಆಟೋಮೆಟಿಕ್ಲಿ ನಿಮ್ಮ ID ಹೋಗಿ ನಿಮ್ಮ ಇನ್ಕಮನ್ನು ಆಟೋಮೆಟಿಕ್ ಜನರೇಟ್ ಆಗಲಿ ಶುರು ಆಗುತ್ತೆ. ಅದು ಹೇಗೆ ಅಂತ ಹೇಳಿದರೆ, ಎಕ್ಸಾಂಪಲ್ ನೀವು ರೆಫರ್ ಮಾಡಿದ ತಕ್ಷಣ ನಿಮ್ಮ ID ಆಟೋಮೆಟಿಕ್ಲಿ ಕಂಪನಿ ಯೂಸರ್ ಬೋನಸ್ ಪ್ರಮೋಷನ್ ಬೋನಸಲ್ಲಿ ಎಂಟರ್ ಆಗುತ್ತೆ. ಆ ಯೂಸರ್ ಪ್ರಮೋಷನ್ ಬೋನಸ್ ಒಂದು ಪೂಲ್, ಅದು ಒಂದು ಪೂಲಲ್ಲಿ 7 ಲೆವೆಲ್ ಇರುತ್ತೆ. 7 ಲೆವೆಲಲ್ಲಿ ಟೋಟಲ್ 254 ಮೆಂಬರ್ ಇರ್ತಾರೆ. ಎಕ್ಸಾಂಪಲ್ ಫಸ್ಟ್ ಲೆವೆಲಲ್ಲಿ 2, ಸೆಕೆಂಡ್ 4, 8, 16, 32, 64, 128 ಇದು ನೀವು ಕೂಡಿಸುವಾಗ 254 ಮೆಂಬರ್ ಆಗುತ್ತೆ. ಇದು ನೀವು ಕಂಪ್ಲೀಟ್ ನಿಮ್ಮ ಕೆಳಗಡೆ ಆಟೋಮೆಟಿಕ್ಲಿ ಕಂಪನಿ ಲೆವೆಲಲ್ಲಿ ID ಬರುವಾಗ ಆಟೋ ಪೂಲಲ್ಲಿ ಕಂಪನಿ ನಿಮ್ಮ ಲೈನಿಂದ ಅಲ್ಲ, ನಿಮ್ಮ ಅಪ್ಲೈನ್ ಅಥವಾ ನಿಮ್ಮ ಕ್ರಾಸ್ ಲೈನ್ ನಿಮ್ಮಿಂದ ಮಾಡೋ ವರ್ಕಿಂದ ಅಲ್ಲ, ನಿಮ್ಮ 2 ID ರೆಫರ್ ಮಾಡೋದಕ್ಕೆ ನಿಮ್ಮ ID ಆಟೋಮೆಟಿಕ್ಲಿ ಕಂಪನಿ ಇದರಲ್ಲಿ ಪೂಲಲ್ಲಿ ಹೋಗಿ ಆಟೋಮೆಟಿಕ್ಲಿ ಸ್ಟಿಕ್ ಆಗಿ ಹೋಗುತ್ತೆ. ಅವ್ರದ್ದು ಅಲ್ಲಿಂದ ಕಂಪ್ಲೀಟ್ ಕಂಪನಿ ಪರ್ಫಾರ್ಮೆನ್ಸಲ್ಲಿ ಆಟೋಮೆಟಿಕ್ಲಿ ನಿಮ್ಮ ID ಜನರೇಟ್ ಆಗಲಿ ಶುರು ಆಗುತ್ತೆ. ಈ ಫಸ್ಟ್ ಪೂಲ್ ನೀವು ಕಂಪ್ಲೀಟ್ ಆಗುವಾಗ ಅಲ್ಲಿ ಟೋಟಲ್ 22,640 rupees ನಿಮಗೆ ಬರುತ್ತೆ. ಅದರಲ್ಲಿ 10% ಕಂಪನಿ ರೀಪರ್ಚೇಸನ್ನು ಡಿಡಕ್ಷನ್ ಮಾಡ್ತಾರೆ. ಬ್ಯಾಲೆನ್ಸ್ ಅಮೌಂಟ್ ನಿಮ್ಮ ಆಟೋಮೆಟಿಕ್ಲಿ ನಿಮ್ಮ ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ನೆಕ್ಸ್ಟ್ ಪೂಲಲ್ಲಿ ಆಟೋಮೆಟಿಕ್ಲಿ ಎಂಟರ್ ಆಗುತ್ತೆ. ನೆಕ್ಸ್ಟ್ ಪೂಲ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಸೇಮ್ ಸಿಸ್ಟಮ್. 7 ಲೆವೆಲ್ 254 ಮೆಂಬರ್ 2, 4, 8, 16, 32, 64, 128 ಲೈಕ್ ಈ ಥರ. ಈ ಪೂಲ್ ಕೂಡ ಕಂಪ್ಲೀಟ್ ಆಗೋವರೆಗೆ ನಿಮಗೆ 1,14,000 ಬರುತ್ತೆ. ಎವ್ರಿ ಪೂಲ್ ಅರ್ನಿಂಗಲ್ಲಿ 10% ರೀಪರ್ಚೇಸ್ ಬೋನಸಲ್ಲಿ ಆಟೋಮೆಟಿಕ್ಲಿ ಕನ್ವರ್ಟ್ ಆಗುತ್ತೆ, ಬ್ಯಾಲೆನ್ಸ್ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಎಕ್ಸಾಂಪಲ್ ಫಸ್ಟ್ ಲೆವೆಲಲ್ಲಿ 400 rupees ಬಂತು. 400 rupeesಲ್ಲಿ 10% ರೀಪರ್ಚೇಸ್ ಆಗುತ್ತೆ, 40 rupees, 380 rupees ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇದೇ ಥರ 1,14,000 ಆಗುತ್ತೆ. ಟೋಟಲ್ 11,000 ಸಮಥಿಂಗ್ ರೀಪರ್ಚೇಸ್ ಬ್ಯಾಲೆನ್ಸ್ ಆಟೋ ಪೂಲಲ್ಲಿ ನಿಮ್ಮ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ನೆಕ್ಸ್ಟ್ ಥರ್ಡ್ ಪೂಲಲ್ಲಿ ಎಂಟರ್ ಆಗ್ತೀರಾ. ಥರ್ಡ್ ಪೂಲ್ ಸೇಮ್ ಸಿಸ್ಟಮ್, ಸೇಮ್ ಲೆವೆಲ್, ಸೇಮ್ ಮೆಂಬರ್ಸ್, 7,42,000 ಸೇಮ್ ಸಿಸ್ಟಮ್. 10% ನಿಮಗೆ ಇದಾಗುತ್ತೆ, ಆಟೋಮೆಟಿಕ್ಲಿ ಬ್ಯಾಲೆನ್ಸ್ ಅಮೌಂಟ್ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಫೋರ್ತ್ ಪೂಲಲ್ಲಿ 42,84,000 ಆಗುತ್ತೆ. ಸೇಮ್ ಸಿಸ್ಟಮ್ ಇರುತ್ತೆ. 7 ಲೆವೆಲ್ 254 ಮೆಂಬರ್ 42,84,000 10% ನಿಮ್ಮ ಡಿಡಕ್ಷನ್ ಆಗುತ್ತೆ, ಬ್ಯಾಲೆನ್ಸ್ ಬ್ಯಾಂಕಲ್ಲಿ ಡೆಪಾಸಿಟ್ ಆಗುತ್ತೆ. 1,60,00,000 ಇದರಲ್ಲಿ ಕೂಡ ಸೇಮ್ ಸಿಸ್ಟಮ್. 6 ಪೂಲ್ 4 crore ಟೋಟಲ್. ನೀವು 6 ಪೂಲ್ ನೀವು ಕೂಡಿಸುವಾಗ ಟೋಟಲಿ 6 crore ಇನ್ಕಮ್ ಆಗಿದೆ. ಜಸ್ಟ್ 600 rupees 599 rupees ನೀವು ID ಹಾಕಿ ಇಬ್ಬರಿಗೆ ರೆಫರ್ ಮಾಡೋದಕ್ಕೆ ನಿಮ್ಮ ID ಇಷ್ಟು ಇನ್ಕಮನ್ನು ಪಡಿಬೋದು. ಇದರ ಮೈಂಡಲ್ಲಿ ನೀವು ಕೇಳ್ತಿರುವಾಗ ಆಟೋಮೆಟಿಕ್ಲಿ ನಿಮಗೆ ಇದು ಮೈಂಡಲ್ಲಿ ಒಂದು ಕ್ವೆಶ್ಚನ್ ರೇಸ್ ಆಗಿರ್ಬೋದು, ಎಷ್ಟು ಸಮಯದಲ್ಲಿ, ಯಾವಾಗ, ಹೇಗೆ ಸಿಗುತ್ತೆ ಅಂತ ಹೇಳಿ. ನಾರ್ಮಲಿ ಈಗ ಫಸ್ಟ್ ನಿಮಗೆ ಹೇಳಿದೆ, ನಿಮಗೆ ಇನಿಷಿಯಲಿ ಯಾವುದೇ ಮೆಂಬರನ್ನು ಫಸ್ಟ್ ರೆಫರ್ ಮಾಡೋದಕ್ಕೆ ಕಂಪನಿ ಯಾವುದೇ ಅಮೌಂಟನ್ನು ಕೊಡೋಲ್ಲ.
ರೆಫರ್ ಕೊಡಲ್ಲ 400 ರುಪೀಸ್. ಫಸ್ಟ್ ರೆಫರಲಲ್ಲಿ 200 ರುಪೀಸ್ ಕಂಪನಿ ಹೋಲ್ಡ್ ಮಾಡ್ತಾರೆ. ಫಸ್ಟ್ 2 ರೆಫರಲ್ ಯಾವ ಮಾಡ್ತಾರೆ ಅದರ ಕಂಪನಿ ಹೋಲ್ಡ್ ಮಾಡಿರ್ತಾರೆ. ಅದೇ 400 ರುಪೀಸ್ ಕಂಪ್ಲೀಟ್ ಡಿಸೈನ್ ಮಾಡಿದ್ದಾರೆ. ನೀವು ಇದೇ ಡಿಸೈನ್ ಹೇಗೆ ಮಾಡಿದ್ದಾರೆ ಅಂತ ಇದನ್ನು ಕೂಡಿಸಿದ್ರೆ ಗೊತ್ತಾಗ್ಬೋದು. ಎಕ್ಸಾಂಪಲ್ ನೀವು ಫಸ್ಟ್ ಪೂಲ್ ನೋಡಿ, ಇದು ಫಸ್ಟ್ ಪೂಲ್ ನೋಡುವಾಗ ಫಸ್ಟ್ ಪೂಲಿಂದ ಲೆವೆಲ್ 1 2 3 4ವರೆಗೆ 40 ಅಂದರೆ 160 ರುಪೀಸ್. ನಂತರ ಫೋರ್ತ್ ಲೆವೆಲಲ್ಲಿ ಫಿಫ್ತ್ ಲೆವೆಲಲ್ಲಿ 50 ರುಪೀಸ್, ಸಿಕ್ಸ್ತ್ ಲೆವೆಲಲ್ಲಿ 70 ರುಪೀಸ್ ಮತ್ತು 7 ಲೆವೆಲಲ್ಲಿ 120 ರುಪೀಸ್, ಟೋಟಲ್ 400 ರುಪೀಸ್. ಇದೇ ಥರ ನಿಮ್ಮ ಕೆಳಗಡೆ ಯಾರು ಬರ್ತಾರೆ ಅವರು ಕೂಡ 400 ರುಪೀಸ್ ಅವರು ಬಿಟ್ಟು ಬರ್ತಾರೆ. ಫಸ್ಟ್ ನಾವು 2 ರೆಫರ್ ಮಾಡೋದಕ್ಕೆ ಆ ಅಮೌಂಟನ್ನು ಹೋಲ್ಡ್ ಮಾಡ್ತಾರೆ. ಅದೇ ಹೋಲ್ಡ್ ಮಾಡಿದ ಅಮೌಂಟನ್ನು ಕಂಪನಿ ಇದೇ ಫಾರ್ಮೇಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂದರೆ ಮೈಂಡಲ್ಲಿ ಇದೊಂದು ಜನರು ಇದು ಹೇಳಿದ್ರೆ ಇದು ಕಂಪನಿ ಹೇಗೆ ಕೊಡ್ತಾರೆ ಅಂತ ಮೈಂಡಲ್ಲಿ ಒಂದು ಕ್ವೆಶನ್ ರೈಸ್ ಆಗುತ್ತೆ. ಕಂಪನಿ ಪಾಕೆಟಿಂದ 1 ರೂಪಿ ಕೊಡ್ತಾ ಇಲ್ಲ. ಇದರಲ್ಲಿ ನಾವು ಕೊಟ್ಟ ಅಮೌಂಟಲ್ಲಿ 2 ಡೈರೆಕ್ಟ್ ರೆಫರಲನ್ನು ಹೋಲ್ಡ್ ಮಾಡಿರ್ತಾರೆ. ಅದೇ ಅಮೌಂಟನ್ನೇ ಒಂದು ಪ್ಲಾನ್ ಪ್ರಕಾರ ಜನರಲ್ಲಿ ಹಂಚ್ತಾರೆ. ಅದೇ ಕಾನ್ಸೆಪ್ಟ್ ಪ್ರಮೋಷನ್ ಬೋನಸ್ ಅಂತ. ನೆಕ್ಸ್ಟ್ ಇನ್ಕಮ್, ಸಿಕ್ಸ್ತ್ ಇನ್ಕಮ್ ಕಾರ್ ಫಂಡ್ ಅಂತ. ನಿಮ್ಮ ಲೆಫ್ಟ್ ಆ್ಯಂಡ್ ರೈಟಲ್ಲಿ 10,000 ಪೇರ್ ಆದಾಗ ವಿತೌಟ್ ಟೈಮ್ ಲಿಮಿಟ್, ಯಾವುದೇ ಟೈಮ್ ಲಿಮಿಟ್ ಇಲ್ಲದೆ ನೀವು 5 ಇಯರ್ಸಲ್ಲಿ ಮಾಡಿ, 1 ಇಯರಲ್ಲಿ ಫಿನಿಶ್ ಮಾಡಿ 25 ಲ್ಯಾಕ್ ರುಪೀಸ್ ಕಾರ್ ಫಂಡನ್ನು ನಿಮಗೆ ಕಂಪನಿಯನ್ನು ಪ್ರೊವೈಡ್ ಮಾಡ್ತಾರೆ. ಇದೇ ಥರ 7 ಇನ್ಕಮ್, ನಿಮ್ಮ ಲೆಫ್ಟ್ ಆ್ಯಂಡ್ ರೈಟಲ್ಲಿ 30,000 ಮ್ಯಾಚಿಂಗ್ ಆಗುವಾಗ ವಿತೌಟ್ ಟೈಮ್ ಲಿಮಿಟ್ 1 crore ಕಾರ್ ಫಂಡನ್ನು ನಿಮಗೆ ಕಂಪನಿಯಿಂದ ಪ್ರೊವೈಡ್ ಆಗುತ್ತೆ. 8ನೇ ಇನ್ಕಮ್ ಪೆನ್ಷನ್ ಫಂಡ್ ಅಂತ. ಕಂಪನಿ ನಾರ್ಮಲಿ ಈಗ ಮಾರ್ಕೆಟಲ್ಲಿ ಇರುವಂಥ ಪೆನ್ಷನ್ ಕೂಡ ಸ್ಟಾಪ್ ಆಗ್ತಾ ಇದೆ. ಆದರೆ ಕಂಪನಿ NV ಶಾಪಿ ಇದು ಒಂದು ಸ್ಪೆಷಲ್ ಆಗಿ ಜನರಿಗೆ ಒಂದು ಪೆನ್ಷನನ್ನು ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಟೈಮ್ ಲಿಮಿಟ್ ಇಟ್ಟಿದ್ದಾರೆ ಮಾತ್ರ. 9 ವರ್ಷದ ಒಳಗಡೆ 5 lakhs ಮ್ಯಾಚಿಂಗ್ ಆಗಬೇಕು. ಲೆಫ್ಟ್ ಆ್ಯಂಡ್ ರೈಟ್ 5 lakh ಮ್ಯಾಚಿಂಗ್ ಆಗಬೇಕು. ಕಂಪನಿ ಎವ್ರಿ ಇನ್ಕಮಲ್ಲಿ 5% ಇದು ಪೆನ್ಷನ್ ಬೇಕಾಗಿ ಒಂದು ಫಂಡ್ ಮಾಡಿರ್ತಾರೆ. ಅದೇ ಫಂಡನ್ನು ಯಾರು ಅಚೀವ್ ಮಾಡ್ತಾರೆ ಅವರಲ್ಲಿ ಹಂಚ್ತಾರೆ. 9th ರಾಯಲ್ಟಿ ನಾರ್ಮಲಿ ನಿಮಗೆ ಗೊತ್ತಿದೆ. ನಾವು ಬುಕ್ ರೈಟರ್ ಆಗ್ಬೋದು ಅಥವಾ ನಿಮ್ಮ ಯಾವುದೇ ರಾಯಲ್ಟಿ ಬಗ್ಗೆ ನಿಮಗೆ ನಿಮಗೆ ಗೊತ್ತಿದೆ. ಯಾವ ಥರ ಒಂದು ಕ್ರಿಕೆಟರ್ ಇದ್ದಾರೆ, ಅವ್ರಿಗೆ ಒಂದು ರಾಯಲ್ಟಿ ಇರುತ್ತೆ. ಅವ್ರದ್ದು ನಾರ್ಮಲಿ ನಾವು ಲೋಕಲ್ ಎಂತ ಹೇಳ್ತಾರೆ, ನಿಮಗೆ ನಾರ್ಮಲ್ ಪೀಪಲ್ಸ್ಗೆ ಇದು ಆಪರ್ಚುನಿಟಿಯನ್ನು ಇರಲ್ಲ. ಅಂದರೆ NV ಶಾಪಿಯನ್ನು ಸ್ಪೆಷಲ್ ಆಗಿ ರಾಯಲ್ಟಿ ಅಂತ ಒಂದು ಇಟ್ಟಿದ್ದಾರೆ. ಯಾರು 1 ಇಯರಲ್ಲಿ 1 crore ಬಿಸ್ನೆಸ್ ಕೊಡ್ತಾರೆ ಅವರಿಗೆ ಸ್ಟಾರ್ ಡೈಮಂಡ್ ಒಂದು ಸಮ್ಮಾನ ಕೊಟ್ಟು 5% ಕಂಪನಿ ಪ್ರಾಫಿಟಿಂದ ಅವರಿಗೆ ಒಂದು ಆ್ಯಸ್ ಎ ರಾಯಲ್ಟಿ ಬೋನಸ್ ಅಂತ ಹೇಳಿ ಕಂಪನಿ ಕೊಡ್ತಾರೆ. ಇದೇ ಥರ 5 crores 2 ಇಯರ್ಸಲ್ಲಿ ಅಚೀವ್ ಮಾಡಿದಾಗ ರೂಬಿ ಡೈಮಂಡ್ ಅಂತ ಸಮ್ಮಾನ ಕೊಟ್ಟು ಅವರಿಗೆ 5% ಕೊಡ್ತಾರೆ. ಇದೇ ಥರ 10 crores ಇನ್ 4 ಇಯರ್ಸಲ್ಲಿ ಅಚೀವ್ ಮಾಡಿದಾಗ ಗೋಲ್ಡ್ ಡೈಮಂಡ್ ಕ್ಲಬಲ್ಲಿ ಎಂಟ್ರ್ ಆಗಿ ಅವ್ರಿಗೆ 5% ಇನ್ಕಮನ್ನು ಎಕ್ಸ್ಟ್ರಾ ಸಿಗ್ತಾರೆ. ಇದೇ ಥರ ಕಂಪನಿ ರ್ಯಾಂಕ್ಸ್ಗಳಿದೆ. 500 ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಮ್ಯಾಚಿಂಗ್ ಆಗುವಾಗ ನಿಮಗೆ ಸಿಲ್ವರ್ ಸ್ಟಾರ್ ಅಂತ ಹೇಳಿ ಒಂದು ಸಮ್ಮಾನವನ್ನು ಕೊಡ್ತಾರೆ. ಇದೇ ಥರ 2000 ಆಗುವಾಗ ಗೋಲ್ಡ್ ಸ್ಟಾರ್, 5,000 ಪರ್ಲ್ ಸ್ಟಾರ್, 20,000 ಡೈಮಂಡ್ ಸ್ಟಾರ್, 50,000 ಡಬಲ್ ಡೈಮಂಡ್ ಸ್ಟಾರ್, 1,50,000 5 lakh ಕ್ರೌನ್ ಅಂಬ್ಯಾಸಡರ್ ಅಂತ. ಇದೇ ಥರ 10ನೇ ಇನ್ಕಮ್ ಫ್ರೆಂಚೈಸಿ ಇನ್ಕಮ್. ಯಾವುದೇ ಇದು ನಿಮ್ಮ ಇದರಲ್ಲಿ ಯಾರು ಇಂಟ್ರೆಸ್ಟೆಡ್ ಆಗಿ ಯಾರು ಫ್ರೆಂಚೈಸಿ ಅವರು ಮಾಡೋರು ಯಾರು ಸಿಕ್ಕಿದ್ರೆ ನೀವು ಅವ್ರಿಗೆ ರೆಫರ್ ಮಾಡೋದಕ್ಕೆ ಆ ಇನ್ವೆಸ್ಟ್ಮೆಂಟಲ್ಲಿ ನಮ್ಮ ಯಾವುದು ಫ್ರೆಂಚೈಸಿ ಬಗ್ಗೆ ಇನ್ಫಾರ್ಮೇಷನ್ ವಾಟ್ಸಪ್ಪಲ್ಲಿ ಇರುವಂಥ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಇರುವ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ಪಡಿಬೋದು. ಆ ಇನ್ವೆಸ್ಟ್ಮೆಂಟಲ್ಲಿ 3% ಕಮಿಷನ್ ಯಾರು ರೆಫರ್ ಮಾಡಿದವರಿಗೆ ಕೊಡ್ತಾರೆ ಮತ್ತು ಆ ಫ್ರೆಂಚೈಸಿಯಲ್ಲಿ ರೆಫರ್ ಮಾಡಿದವರಿಗೆ ಲೈಫ್ ಲಾಂಗ್ 0.3% ಎವ್ರಿ ಮಂತ್ ಅವ್ರದ್ದು ಸೇಲ್ಸಲ್ಲಿ ಕಮಿಷನ್ ಅವ್ರಿಗೆ ಬರ್ತಾ ಇರುತ್ತೆ. ಇದೇ ಥರ 11ನೇ ಅಂತ ಬೊನಾನ್ಸಾ. ಕಂಪನಿ ಒಕೇಶ್ನಲ್ಲಿ ಬೊನಾನ್ಸಾ ಮತ್ತು ಗಿಫ್ಟನ್ನು ಆಫರ್ ಮಾಡ್ತಾ ಇರ್ತಾರೆ. ಇದೇ ಥರ ಈಗ ಈ ಥರ ನಡೀತಾ ಇದೆ. ಈಗ ಅಪ್ ಟು ಜೂನ್ ಇದೆಲ್ಲ ಆಗಿದೆ ಮೋಸ್ಟ್ಲಿ. ಈಗ ಮಂತ್ಲಿ ಬೊನಾನ್ಸಾ ಅಂತ ಇದೆ, ಅಪ್ ಟು 21 ಜುಲೈವರೆಗೆ ಇದೆ, 31st ಇದೆ. ಬಜಾಜ್ ಪ್ಲಾಟಿನಾ 700 ಪೇರ್ ಮ್ಯಾಚಿಂಗ್ ಆದಾಗ ನಿಮಗೆ ಪೇಯ್ಡ್ ಬೈಕ್ ಸಿಗುತ್ತೆ. ಮಂತ್ಲಿ ಬೊನಾನ್ಸಾದಲ್ಲಿ ಈಗ 21 ಅಕ್ಟೋಬರ್ 31st ಒಂದು
ಮಾರುತಿ ಆಲ್ಟೋ 800 15,000 ಪೇರ್ ಮ್ಯಾಚಿಂಗ್ ಅದಕ್ಕೆ. ಇನ್ನೊಂದು ಇಯರ್ಲಿ ಬೊನಾನ್ಸಾ ಇದೆ ಅಪ್ ಟು 30th April 2022 ಅಲ್ಲಿ MG ಹೆಕ್ಟರ್ ಅಂತ ಹೇಳಿ 50,000 ಪೇರ್ ಮ್ಯಾಚಿಂಗ್ ಇಟ್ಟಿದ್ದಾರೆ. ಅದು ಕೂಡ ಪೇಡ್. ಇದು ಕಂಪನಿ ಕ್ಯೂ ಆರ್ ಕೋಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್. ಈ ಮುಖಾಂತರ ನೀವು ಸ್ಕ್ರೀನ್ಶಾಟ್ ಕಳಿಸು. ಇದರಲ್ಲಿ ನೀವು ಪೇಮೆಂಟ್ ಮಾಡಿ ನಿಮ್ಮ ಲೀಡರ್ ಯಾರು ನಿಮಗೆ ರೆಫರ್ ಮಾಡ್ತಾರೆ ಅವರಿಗೆ ನೀವು ಈ ಸ್ಕ್ರೀನ್ಶಾಟನ್ನು ಕಳಿಸಿ ನಿಮ್ಮ ID-ಯನ್ನು ಆ್ಯಕ್ಟಿವೇಟ್ ಮಾಡಿಸ್ಬೋದು. ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ನಾರ್ಮಲಿ ಮ್ಯಾಕ್ಸಿಮಮ್ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಮಿಸ್ಸಿಂಗ್ ಆದಕ್ಕೆ ನೀವು ಎಕ್ಸಾಂಪಲನ್ನು ಹೇಳ್ತೇನೆ. ಒಂದು ನಮ್ಮ ಎಲ್ಲ ಪೇಮೆಂಟ್ಸಲ್ಲಿ 10% TDS ಮತ್ತು ಅಡ್ಮಿನ್ ಚಾರ್ಜಸನ್ನು ಕಟ್ ಆಗುತ್ತೆ. ಪ್ಲಸ್ 200 ಮಿನಿಮಮ್ ಪೇ ಔಟ್ ಇದೆ. ಇವತ್ತು ರಾತ್ರಿ ಎಂಡ್ ಆಫ್ ದಿ ಡೇ 200 ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಆಫ್ಟರ್ನೂನಲ್ಲಿ ನಿಮ್ಮ ಆಟೋಮೆಟಿಕಲಿ ನಿಮ್ಮ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಐ ಹೋಪ್ ಇದರಿಂದ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟ ಕಾಂಟ್ಯಾಕ್ಟ್ ನಂಬರಲ್ಲಿ ನೀವು ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ PDF ಅನ್ನು ಕನ್ನಡದಲ್ಲಿ PDF ಇದೆ, ಇಲ್ಲಿ PDF ಇದೆ. ಕಾಂಟ್ಯಾಕ್ಟ್ ಮಾಡಿ, ವಿಡಿಯೋ ನೋಡಿ, ಬೇಕಾದರೆ ಇನ್ಫಾರ್ಮೇಷನ್ ಕೊಟ್ಟು ತೊಗೊಳ್ಬೋದು. ಐ ಹೋಪ್. ಟೇಕ್ ಕೇರ್.